ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಶುರುವಾಗಿದೆ. ಆ ಕೆಲಸಗಳಲ್ಲಿ ಬೆಳಿಗ್ಗೆ ಮನೆಗೆ ಬಿಟ್ಟವನು, ಅದಕ್ಕೆ ಈ ಅವತಾರದಲ್ಲಿದ್ದೀನಿ. ಯಾರು ತಪ್ಪು ತಿಳ್ಕೊಬೇಡಿ. ನೀವು ತಪ್ಪು ತಿಳ್ಕೊಂಡ್ರೂ ಇದಕ್ಕೆ ಮುಂಚೆಯಿಂದ ನಾನು ಹಿಂಗೆ ಇರೋದು, ಆದ್ದರಿಂದ ತೊಂದರೆ ಇಲ್ಲ. ಈ ಅಮೇರಿಕಾದಲ್ಲಿ ಹೋಮ್ಲೆಸ್ ಅಂತಾರೆ, ಇಲ್ಲಿ ಏನಂತ ಗೊತ್ತಿಲ್ಲ. ನಾನು ಆಗಿರ್ತೀನಿ ಯಾವಾಗಲೂ. ಅಲ್ಲ, ನನಗೆ ಸ್ವಲ್ಪ ಎಮೋಷನ್ ಆಯಿತು. ಅಲ್ಲ, ತಾಯಿ ಅನ್ನೋ ಪದ ನೀವು ಹಾಕಿದ ತಕ್ಷಣವೇ ಹಾಗೆ ಅದು. ತಾಯಿಗಿಂತ ಒಂದು ಪ್ರಪಂಚದಲ್ಲಿ ಇನ್ನೊಂದು ಇರೋದಕ್ಕೆ ಸಾಧ್ಯ ಇಲ್ಲ. ಅವಳಿಲ್ಲ ಅಂದರೆ ಇಲ್ಲಿ ಯಾರು ಇರೋಕ್ಕೂ ಸಾಧ್ಯ ಇಲ್ಲ, ಸಾಧ್ಯನಾ? ಅದರಿಂದ ತಾಯಿ ಅಂದರೆ ದೇವ್ರಿಗಿಂತ ದೊಡ್ಡವರು ಅಂತ ನನ್ನ ಭಾವನೆಯಲ್ಲಿ. ಸೊ ಅವರು ಮ್ಯೂಸಿಕ್ ಡಾಕ್ಟ್ರು, ಒಳ್ಳೆ ಮ್ಯೂಸಿಕ್. ಅವ್ರ ಹೆಸರೇನು ಬಂದಿದ್ದಾರೆ ಅವರು? ಬಾಂಬೆ ಅಲ್ಲ ಅವರು? ಅನ್ನೋದು ಮಯೂರೇಶ್ ಅಂತ ಮ್ಯೂಸಿಕ್ ಡಾಕ್ಟ್ರು. ಏನು ಬೇಕು ಅದನ್ನು ಹಿಂಗೆ ಬೇಕು ಸರ್ ಅಂತ ನನ್ನ ಕೇಳಿ ಅವರು. ಆ್ಯಕ್ಚುಲಿ ಈ ಎಲ್ಲ ಹೊಗಳಿಕೆ ಮತ್ತು ನಾನು ಆಡೋ ಎಮೋಷನ್ಸ್ ಎಲ್ಲನೂ ಅವ್ರಿಗೆ ಸೇರಬೇಕು, ನಮ್ಮ ಮ್ಯೂಸಿಕ್ ಡಾಕ್ಟ್ರಿಗೆ. ಕೆಲವು ಮ್ಯೂಸಿಕ್ ಡಾಕ್ಟ್ರ್ ಹಾಗೇನೆ, ಅವ್ರಿಗೆ ಏನು ಬೇಕೋ ಅದು ತೊಗೊಳ್ತಾರೆ. ಈಗ ನನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಹಾಡಬೇಕಾದ್ರೆ ಪ್ಲೀಸ್ ಗೆಟ್ ಔಟ್ ಅನ್ನೋರು ನನ್ನ ಆಚೆ. ನೀನಿದ್ರೆ ನಾನು ಹಾಡೆಲ್ಲ ಹೋಗ್ತೀನಿ ಅಂದ್ಬಿಡೋರು. ಯಾಕೆಂದರೆ ನಾನು ಬಿಡೋಲ್ಲ, ಇಲ್ಲ ಹಿಂಗೆ ಬೇಕು ಅಂತ ಕೂತ್ಕೊಳ್ತೀನಿ. ಒಂದೊಂದು ದಿವಸಕ್ಕೆ ಕರ್ನಾಟಕಕ್ಕೆ ಬಂದರೆ ಎಸ್ ಪಿ ಅವರು ಅವಾಗ ಒಂದು 12 ಹಾಡು, ಮಿನಿಮಮ್ 12 ಸಾಂಗ್ಸ್, ಒಂದು 4-5 ಮ್ಯೂಸಿಕ್ ಡಾಕ್ಟ್ರು 2 ಹಾಡು ಆಡ್ಬಿಟ್ಟು ಒಂದು ಸಣ್ಣ ಮೂಟೆ ದುಡ್ಡಿಂದ ಹೊತ್ಕೊಂಡು ಹೋಗ್ಬಿಡೋರು. ಅದಕ್ಕೆ ನಾವು ಬಿಡ್ತಾ ಇರಲಿಲ್ಲ. ನಮ್ಮದು ರೆಕಾರ್ಡಿಂಗ್ ಬಂದರೆ ಅರ್ಧ ದಿವಸ ಅಲ್ಲೇ ಆಗ್ಬಿಡೋದಲ್ಲ, ನೆಕ್ಸ್ಟ್ ಟೈಮ್ ಇಂಚಿ ಬೀಳ್ದು ಮೀರು ಡೇಟ್ ಇವತ್ತು ಅಂದ್ಬಿಡೋರು ಅವ್ರ ಮ್ಯಾನೇಜರ್ಗೆ. ನಂದು ಅದರಲ್ಲೂ ಗಂಡುಗಳಿದೆ, ಯಾರೂ ಇಲ್ಲದ ಮೇಲೆ ಸಾಂಗು ತುಂಬ ಟಫ್ ಸಾಂಗ್ ಇದು. ಇದಾಗೆ ಆಚೆಗೆ ಆ ಥರ ಕೆಲವು ಮ್ಯೂಸಿಕ್ ಡಾಕ್ಟರ್ಸು ಇದೇ ಬೇಕು ಅಂತ ಹೇಳೋರು. ಅಂಥ ಒಂದು ಒಳ್ಳೆಯ, ಇದಕ್ಕೆ ಮುಂಚೆ ಬಂದಿದ್ದು ಕೂಡ ಬಹಳ ಒಳ್ಳೆಯ ಸಾಂಗ್ ಅದು. ಅದೇ ಹಾಡಿರೋದು ಯಾರು? ಓಕೆ, ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ನಾನು ನಮ್ಮ ಪತ್ರಕರ್ತರಲ್ಲಿ, ಟಿ ವಿ ಮೀಡಿಯಾದವರಲ್ಲಿ ಕೇಳ್ಕೊಳ್ಳೋದು ಒಂದು ಸಣ್ಣ ರಿಕ್ವೆಸ್ಟ್ ಏನಂದರೆ, ದೊಡ್ಡ ಸಿನಿಮಾಗಳಿಗೆ, ದೊಡ್ಡ ದೊಡ್ಡ ಹೀರೋಗಳಿಗೆ ಅಥವಾ ದೊಡ್ಡ ಪ್ರೊಡಕ್ಷನ್ಗೆ ಆಟೋಮೆಟಿಕ್ಕಾಗಿ ಪ್ರೋತ್ಸಾಹನೂ ಸಿಗುತ್ತೆ, ಪ್ರಚಾರನೂ ಸಿಗುತ್ತೆ. ಆ ಸಿನಿಮಾ ಥಿಯೇಟ್ರಿಗೆ ಬರೋಕ್ಕೆ ಎಲ್ಲ ಥಿಯೇಟ್ರ್ನವರು ಕಾಯ್ತಿರ್ತಾರೆ, ಡಿಸ್ಟ್ರಿಬ್ಯೂಟ್ರು ಕಾಯ್ತಿರ್ತಾರೆ. ಅವ್ರು ಕೊಟ್ಟರೆ ಸಾಕು ಅಂಥೇಳಿ ದುಡ್ಡು ಕೊಟ್ಟು ಸಿನಿಮಾ ತೊಗೊಳ್ಳೋರು ಇರ್ತಾರೆ. ಆದರೆ ಈ ಥರ ಒಂದು ಕ್ರಿಯೇಟಿವ್ ಜಾಬ್ ಮಾಡಿದಾಗ ಅದನ್ನು ಗುರುತಿಸೋರು ಬಹಳ ಕಡಿಮೆ, ಅದರಲ್ಲೂ ಕನ್ನಡದಲ್ಲಿ ಬಹಳ ಕಡಿಮೆ. ನಿಮ್ಮಲ್ಲಿ ಅದೇ ನಾನು ಕೇಳ್ಕೊಳ್ತೀನಿ, ದೊಡ್ಡವರು ಯಾವತ್ತಿದ್ದರೂ ದೊಡ್ಡವರೇ. ಆದರೆ ಈ ಥರ ಕ್ರಿಯೇಟ್ ಮಾಡಿ ಈ ಸಿನಿಮಾ ನನಗೆ ಹಿಂಗೆ ಬರಬೇಕು, ಈ ಥರ ಲೆವೆಲಲ್ಲಿ ನಮ್ಮ ಸಿನಿಮಾ ಜನ ನೋಡಬೇಕು, ನನ್ನ ಕತೆ ಏನಿದೆ, ನನ್ನ ಸ್ಕ್ರಿಪ್ಟ್ ಏನಿದೆ, ಅದನ್ನು ಈ ಥರ ರಿಸೀವ್ ಮಾಡಬೇಕು ಅನ್ನೋ ಆಸೆ ಈ ಥರ ನಿರ್ಮಾಪಕರಿಗಿರುತ್ತೆ, ಈ ಹೀರೋಗಳಿಗಿರುತ್ತೆ. ಅವ್ರಿಗೆ ಅರ್ಜಿ ಇರುತ್ತೆ, ಏನೋ ಮಾಡಬೇಕು ಹಿಂದಿ ರಂಗದಲ್ಲಿ ಅಂಥೇಳಿ ಎಲ್ಲ ಬಿಟ್ಟು ಬಂದ್ಬಿಟ್ಟಿರ್ತಾರೆ ಅವರು. ಇಂಥವ್ರಿಗೆ ನಿಮ್ಮ ಪ್ರೋತ್ಸಾಹ ಜಾಸ್ತಿ ಕೊಡಿ. ಇಂಥ ಸಿನಿಮಾಗಳನ್ನ ಜನ ಥಿಯೇಟ್ರಿಗೆ ಬಂದು ನೋಡೋ ಥರ ನಮ್ಮ ಪತ್ರಕರ್ತರು, ನಮ್ಮ ಟಿ ವಿ ಮೀಡಿಯಾದವರು ಅದರಲ್ಲೇನೋ ಸಣ್ಣ ಪುಟ್ಟ ಎಂಥ ತಪ್ಪಿದ್ರು ಕೂಡ ಕ್ಷಮಿಸಿ, ಇದನ್ನು ಸ್ವಲ್ಪ ಪ್ರೋತ್ಸಾಹಿಸಿ, ಎಲ್ಲ ಪ್ಲಸ್ ಪಾಯಿಂಟಲ್ಲಿ ಬರೆದು ಇಂಥ ಸಿನಿಮಾಗಳನ್ನ ಹಿಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇಲ್ಲ, ಅವರೇ ನಾನು ಮೊನ್ನೆ ಪ್ರೆಸ್ ಕ್ಲಬ್ಗೆ ಹೋದಾಗ ಒಂದಷ್ಟು ಬರ್ಕೊಂಡೋದೆ ಮಾತಾಡಬೇಕು ಅಂತ. ಪ್ರೆಸ್ ಕ್ಲಬ್, ಅಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ. ಅದು ಏನೇ ಅದೊಂದು ದೇವರಾಗಲಿ, ಒಬ್ಬ ಪೊಲಿಟಿಷಿಯನ್ ಆಗಲಿ, ಒಬ್ಬ ಹೀರೋನೋ ಸಿನಿಮಾದವರಾಗಲಿ, ಅದು ಜನಕ್ಕೆ ತಲುಪಬೇಕು ಅಂದರೆ ಇದು ಒಂದೇ ಮೀಡಿಯಾ ಇರೋದು, ಬೇರೆ ಇಲ್ಲವೇ ಇಲ್ಲ. 4 ಸ್ತಂಭದಲ್ಲಿ ಈ ಒಂದು ಸ್ತಂಭ ಹಿಂಗೆ ಸ್ವಲ್ಪ ಅಲ್ಲಾಡಿಬಿಟ್ರು ಎಲ್ಲ ಅಲ್ಲಾಡಿಬಿಡ್ತದೆ, ಏನು ಬೇಕಾದ್ರೆ ಬರೆದು ಬಿಡ್ತಾರೆ. ಆದರೆ ಇಂಥ ಒಂದು ಸಿನಿಮಾಗಳನ್ನ ನೀವು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಏನು ನೋಡಿದವರು ಏನಂತಾರೆ, ನೋಡಿದ್ಮೇಲೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ನನ್ನ ಈ ಸಿನಿಮಾದಲ್ಲಿ ಹಾಡಿಸಿದ್ದಕ್ಕೆ ನಾನು ಬಿಗಿನಿಂಗ್ ಹಾಡಿದಾಗ ನನಗೆ ಅನಿಸಿರಲಿಲ್ಲ, ಈಗ ನೋಡಿದಾಗ ಒಂದು ಎಮೋಷನ್ ಕನೆಕ್ಟ್ ಆಗುತ್ತೆ. ಯಾವಾಗಲೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಮ್ಮ ಹೀರೋಗೆ, ಹೀರೋಯಿನ್ಗೆ, ನಮ್ಮ ನಿರ್ಮಾಪಕರಿಗೆ. ಈಗ ನೆಕ್ಸ್ಟು 14ನೇ ತಾರೀಕು ನಮ್ಮ ಕಿರಣ್ ಅವ್ರದ್ದು ಸಿನಿಮಾ ಬಾಂಡ್, ಅದು ಕೂಡ ರಿಲೀಸ್ ಆಗಿದೆ. ಅದರಲ್ಲೂ ಕೂಡ ನಾನು ಮಾಡಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಮತ್ತೆ ಟ್ರೈಲರ್ ರಿಲೀಸ್ ಆದಮೇಲೆ ಮತ್ತೆ ಮಾತಾಡ್ತೀನಿ. ನಾನು ಏನು ಹೇಳಿದ್ನೋ ಅದೇ ಟ್ರೈಲರಲ್ಲಿ ಇದೆ ಅಲ್ವಾ? ಆಸಕ್ತಿ, ಕಷ್ಟ, ಏನೋ ಹೇಳಬೇಕು, ಏನೋ ಕತೆ ಜನರಿಗೆ ರೀಚ್ ಮಾಡಬೇಕು ಅನ್ನೋದು ನಮ್ಮ ಡೈರೆಕ್ಟರ್ ಕುಲ್ದೀಪ್ ಕರಿಯಪ್ಪ. ಈ ಮಡಿಕೇರಿಯಿಂದ ಸೈನಿಕರು ಬರೋದು ನೋಡಿದ್ದೀನಿ,
ಕ್ರಿಯೇಟರ್ ಬಂದಿರೋದು ತುಂಬ ಕಡಿಮೆ. ಕಾರ್ಯಪ್ಪನವರು ಗನ್ ತೊಗೊಂಬಂದ್ರ ಇಲ್ಲ ಪೆನ್ ತೊಗೊಂಬಂದ್ರ? ಹಾಂ, ಕರೆಕ್ಟ್. ಆ ಕಡೆ ಬಂದಾಗ ಸ್ವಲ್ಪ ಕಾಡಿ ಗಿಡಿ ಕಡೆ ಕರ್ಕೊಂಡು ಹೋಗ್ತಿರಲ್ಲ. ಹಾಂ. ಸೊ ತುಂಬ ಕ್ರಿಯೇಟಿವ್ ಆಗಿದೆ ಈ ಸಿನಿಮಾ. ನವೀನ್, ಎಷ್ಟು ಟೈಮ್ ಆಯ್ತು ಇದೆಲ್ಲ ಕರಗಿಸೋಕ್ಕೆ? ಅಲ್ಲ, ನಾನು ಕರಗಿಸ್ಬೇಕು ಅಂತೀನಿ. ನೀವು ಟ್ರೈ ಮಾಡಿ. ಕೇಳಿಸ್ಕೊಳಕ್ಕೆ ಮಾತ್ರ ನಾವು, ಅದನ್ನು ಅನುಭವಿಸೋದಕ್ಕೆ ಅವ್ರು ಮಾತ್ರ. ಕರೆಕ್ಟ್ ಅಲ್ವರ? ಅವ್ರಿಗೆ ಬಿಟ್ಬಿಡೋಣ. ಅದು ನಾನು ಎಷ್ಟು ಕಮ್ಮಿ ಮಾಡಿದ್ದೀನಿ ಗೊತ್ತಾ ಸರ್? ನೋಡಿ, ಎಲ್ಲೂ ಲೂಸ್ ಆಗ್ಬಿಟ್ಟಿದೆ ಶರ್ಟ್. ಸೊ ಈ ಸಿನಿಮಾಗೆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ನಮ್ಮ ಅಶ್ವಿನ್ಗೆ ತುಂಬ ಚೆನ್ನಾಗಿ ಮಾಡಿದ್ರಮ್ಮ. ಈ ಥರ ಬೋಲ್ಡ್ ಹೀರೋಯಿನ್ಗಳು ಬೇಕು. ನಾನು ಎಲ್ಲ ವೇದಿಕೆ ಮೇಲೆ ಹೇಳ್ತಿರ್ತೀನಿ, ಹೀರೋಯಿನ್ಗಳನ್ನ ಕೇಳಿದ್ರೆ ಬೈಕ್ ಓಡಿಸ್ತೀಯಮ್ಮ ಅಂದರೆ ನಮ್ಮ ಅಣ್ಣ ಓಡಿಸ್ತೇನೆ, ಸ್ಕೂಟ್ರು ನಮ್ಮಮ್ಮ ಓಡಿಸ್ತಾರೆ, ಸ್ವಿಮ್ಮಿಂಗ್ ಎಲ್ಲ ಬರುತ್ತಾ, ಇಲ್ಲ ಅದು ನಮ್ಮ ತಂಗಿ ಚಿಕ್ಕ ವಯಸ್ಸು ಅವಳು ಓಡುತ್ತಾ, ಈ ಥರ ಹೇಳ್ತಾ ಇರ್ತಾರೆ. ಕುದುರೆ ಓಡಿಸ್ತಾರೆ ಅಂದರೆ ಇಲ್ಲ. ಬಟ್ ಸಿನಿಮಾಲಿ ಮಾತ್ರ ಆ್ಯಕ್ಟ್ ಮಾಡಬೇಕು, ಬಬ್ಲಿ ಕ್ಯಾರೆಕ್ಟರ್ ಇರಬೇಕು, ಹಿಂಗೆ ಹೇಳ್ತಾ ಇರ್ತಾರೆ. ಆದರೆ ನೋಡಿ, ಇದನ್ನು ಒಂದು ಕ್ರಿಯೇಟಿವ್ ಆಗಿ ತೊಗೊಳ್ತಿರಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಸಿನಿಮಾ ರಂಗಕ್ಕೆ ಬೇಕದು. ನಮ್ಮ ಚಿತ್ರರಂಗದಲ್ಲಿ ಇಷ್ಟು ವರ್ಷ ನಾನು ಕೆಲಸ ಮಾಡಿ ಎಲ್ಲ ರಂಗದಲ್ಲೂ, ಅದರಲ್ಲೂ ಸಿನಿಮಾದಲ್ಲಿ ಆಗ್ಬೋದು, ನಾನು ಬೆಳೆದಿದ್ದು ಕಾರಂತರ ಅಂತವ್ರ ಜೊತೆ, ಕಾರ್ನಾಡ್ರಂಥವ್ರ ಜೊತೆ, ಚಂದ್ರಶೇಖರ್ ಕಂಬಾರ್ ಅಂತವ್ರ ಜೊತೆ, ಅಶ್ವಥ್ ಅವರು, ಅನಂತ್ ಸ್ವಾಮಿ ಅವ್ರ ಜೊತೆ ಬೆಳೆದವನು ನಾನು. ಇನ್ನೂ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದೆ, ವಿಜಯರಾಘವರು, ಪಾರ್ಥೋದಾಸ್ ಮತ್ತು ರೋಣು ಮಜುಂದಾರ್ ಅಂತ ಇಂಟರ್ನ್ಯಾಷನಲ್ ಮ್ಯೂಸಿಷಿಯನ್ಸ್ ಜೊತೆ ನಾನು ಬೆಳೆದವನು. ಆದರೂ ಕೂಡ ಇಷ್ಟು ವರ್ಷ ಬಂದಾಗಲೂ ನಮಗೇನು ಅಂತ ಇದೇ ಸಿಗಲಿಲ್ವಲ್ಲ ಅಂತ ನಾನು ರೂಟೇ ಚೇಂಜ್ ಮಾಡಿಬಿಟ್ಟಿದ್ದೆ. ನಾನು ಬಿಡಪ್ಪ, ಮ್ಯೂಸಿಕ್ ಬೇಡ ಬೇಡ, ಈ ಕಡೆ ಆ್ಯಕ್ಟಿಂಗ್ ಹೆಂಗೋ ಜೀವನ ಆಗುತ್ತೆ ಅಂತ. ಆದರೆ ಸಂಗೀತ ಅನ್ನೋದು ಬೇರೆ ಶಕ್ತಿ, ಅದೊಂದು ಶಕ್ತಿ. ಅದನ್ನು ಮೆಚ್ಚಿ ನನಗೆ ಅದು ಅಂಥ ಒಂದು ದೊಡ್ಡ ಯೂನಿವರ್ಸಿಟಿಯಿಂದ ಕೊಟ್ಟಿರೋದು, ಇದು ತುಂಬ ಗೌರವಾನ್ವಿತ. ಡಾಕ್ಟ್ರೇಟ್ ಎಲ್ಲರೂ ತಗೊಳ್ತಾರೆ ಅನಿಸುತ್ತೆ, ಆದರೆ ಗಂಗೂಬಾಯಿ ಹಾನಗಲ್ ಅವರ ಆ ಇನ್ಸ್ಟಿಟ್ಯೂಟಿಂದ ಕೊಟ್ಟಿರೋದಿದೆಯಲ್ಲ, ಅದಕ್ಕೆ ಸುಮಾರು ಜನ ಅದನ್ನು ನೋಡಿ ಏನು ಇವರು ಈ ರಂಗದಲ್ಲಿ ಏನು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಅದನ್ನು ಪ್ರೋತ್ಸಾಹ ಮಾಡಿ ನನಗೆ ಬಂದಿರೋದಕ್ಕೆ ಈಗ ಎಷ್ಟೋ ನಮ್ಮ ಸ್ನೇಹಿತರಿಗೆ, ಕಲಾವಿದರಿಗೆ ತುಂಬ ಖುಷಿ ಅಂತ ಅನಿಸ್ತಾ. ನನಗೂ ನಿಜವಾಗ್ಲೂ ಬಂದು ಇನ್ನೊಂದು ಚೂರು ಹುರುಪು ಬಂದಿದೆ. ಇನ್ನೂ ನೆಕ್ಸ್ಟ್ ಸಾಂಗ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಆಡ್ತೀನಿ. ಮುಖ್ಯವಾಗಿ ನಮ್ಮ ಅಶ್ವಿನ್ ಸಖತ್ ವಿಷನ್ಸ್ ಮಾಡಿದ್ದಾರೆ. ನೀವು ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ನಿಜವಾಗ್ಲೂ ಅಶ್ವಿನ್ ನೋಡಿ, ಅದಕ್ಕೆ ನಾವು ಏನು ಒಂದು ಇಬ್ಬರು ಮೂವರು ಹೆಸರನ್ನ ಇಟ್ಕೊಂಡೇ ಕೂತಿರ್ತೀವಿ ನಾವು. ಅವರು ಕ್ಯಾಮ್ರಾ ಅಂತ ಇವರೇ ಕ್ಯಾಮ್ರಾ ಸಕದ ಮಾಡ್ತಾನೆ ಗುರು, ಡೈರೆಕ್ಟ್ರ್ ಇವರು, ಹಂಗಲ್ಲ. ಕ್ರಿಯೇಟರ್ಸ್ ಆರ್ ದೇರ್, ಹಿಂಗೆ ಬರಬೇಕು ವಿಷುವಲ್ಸು. ಅದು ಕ್ರಿಯೇಟರ್ಸ್ ಎಲ್ಲ ಹೊಸಬ್ರು. ಈಗ ನಾವು ಫಿಲ್ಮ್ ಇನ್ನೊಂದು ಚೂರು ಮಾತಾಡ್ಬಿಡ್ತೀನಿ. ಇವತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಮ್ಗೆ ನಡೀತಾ ಇದೆ. ಈಗ ಇದರಲ್ಲಿ ಆದಷ್ಟು ನಾನು ಹಳೆಯದನ್ನು ಅವಾಯ್ಡ್ ಮಾಡ್ತಾಯಿದ್ದೀನಿ. ಆದಷ್ಟು ಹಳೆಯದು ಅಂದರೆ ಮಾಡಿದ್ದೇ ಮಾಡಬೇಕು, ಹೇಳಿದ್ದೇ ಹೇಳ್ತಾ ಇರಬೇಕು, ಅದೇ ಇದು ಬೇಡ ಅಂಥೇಳಿ ಈ ಸಲ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಎಂಥ ಯುವಕರನ್ನ, ಅಂದರೆ ಯಂಗ್ಸ್ಟರ್ಸ್, ಬ್ಯಾಂಗ್ಳೂರು ಅಂದ್ರೆ IT ಹಬ್ಬ ಸರ್ ಇದು. ಇಲ್ಲಿ ಎಂತೆಂಥ IT ಅಲ್ಲಿ ಇಂಟೆಲಿಜೆನ್ಸ್ ಅಂದರೆ ಈ ಶಾರ್ಟ್ ಫಿಲಮ್, ಅದಕ್ಕೆ ಅಂತಲೂ ಒಂದು ಯೂನಿಟ್ನ ನಾವು ರೆಡಿ ಮಾಡಿದ್ದೀವಿ. ಎಲ್ಲ ಒಂದು ಯಂಗ್ಸ್ಟರ್ಸ್ ಬರ್ಬೋದು, ಅವರ ಏನಿದೆ ಟ್ಯಾಲೆಂಟ್ ಇದೆ ಅದನ್ನು ತೋರಿಸ್ಬೋದು. ಜೊತೆಗೆ ಶಾರ್ಟ್ ಫಿಲಮ್ ಅನ್ನೋದನ್ನೇ ನಾವು ಬೇರೆ ಇಟ್ಕೊಂಡಿದ್ದೀವಿ. ಶಾರ್ಟ್ ಫಿಲಮ್ ಇದೆ, AI ಇದೆ. ಅದರಿಂದ ನೀವೆಲ್ಲ ಯಂಗ್ಸ್ಟರ್ಸು ಒಂದಷ್ಟು ಸಿನಿಮಾಗಳು ರೆಡಿ ಮಾಡಿದರೆ ಅಥವಾ ಬಿಟ್ಸ್ ಮಾಡಿದರೆ, ಶಾರ್ಟ್ ಫಿಲ್ಮ್ ಮಾಡಿದರೆ ದಯವಿಟ್ಟು ನಮಗೆ ಕಳಿಸ್ಕೊಡಿ. ಅದಕ್ಕೆ ಸೆಪ್ರೇಟ್ ಒಂದು ವರ್ಗನೇ ನಾನು ಸೃಷ್ಟಿ ಮಾಡಿದ್ದೀವಿ. ನೀವೆಲ್ಲ ಬರಬೇಕು. ಜೊತೆಗೆ ಎಷ್ಟೋ ನಿರ್ಮಾಪಕರು ಸಿನಿಮಾ ನಾನು ಸುಮ್ಮನೆ OTT ಓಪನ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣವೇ ಒಂದು 250 ಸಿನಿಮಾ ನನಗೆ ಬಂದಿದೆ ವಾಟ್ಸಪ್ಪಲ್ಲಿ. ಅಂದರೆ ಇನ್ನೂ ಸೇಲ್ ಆಗದೇ ಇರೋವಂಥ ಸಿನಿಮಾಗಳು. ಯಾವ ಥರದ್ದು ದೊಡ್ಡದು ಬಿಡಿ, ನಾನು ಆವಾಗಲೇ ಫಸ್ಟೇ ಹೇಳ್ಬಿಟ್ರೆ, ಆಸೆ ಇಟ್ಕೊಂಡು ಮಾಡಿದಂಥ ಎಷ್ಟೋ ಸಿನಿಮಾಗಳು ಇನ್ನೂ ಅವರು ಜೊತೆಲಿ ಇಟ್ಕೊಂಡು ಕೂತಿದ್ದಾರೆ, ಸೇಲ್ ಆಗಿಲ್ಲ. ಸಿನಿಮಾ ಥಿಯೇಟ್ರಿಗೆ ಬಂದಿಲ್ಲ, ಥಿಯೇಟ್ರಿಗೆ ಬಂದು ಜನ ಬರಲ್ಲ, ಜನ ಬರೋದಕ್ಕೆ ಪ್ರೋತ್ಸಾಹ ಇಲ್ಲ, ಪ್ರಚಾರ ಇಲ್ಲ. ಹೀಗಾಗಿ 250 ಸಿನಿಮಾ ನನಗೆ ಬಂದಿದೆ. ಅದಕ್ಕೂ ಕೂಡ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ. ನೆಟ್ಫ್ಲಿಕ್ಸ್ ಆಗ್ಬೋದು, ಈ ಅಮೆಝಾನ್ ಆಗ್ಬೋದು, ಆ ವೇವ್ಸ್ ಆಗ್ಬೋದು, ZEE5 ಆಗ್ಬೋದು, ಮತ್ತು ನಮ್ಮ DD1 ಕೂಡ ನೀವು ಶುರು ಮಾಡಿದ್ದಾರೆ ಸರ್. ಸುಮಾರು ವೇದಿಕೆನ ಸೆಪ್ರೇಟ್ ಒಂದು ಸೆಲ್ ಮಾಡಿದ್ದೀವಿ. ಅದಕ್ಕೆ ದಯವಿಟ್ಟು ನೀವು ಪತ್ರಕರ್ತರಿಗೆ ಹೇಳ್ತೀನಿ, ನಮ್ಮ TV ಅವ್ರಿಗೆ ಹೇಳ್ತೀನಿ, ಇದನ್ನೊಂದು ಚೂರು ಪ್ರಚಾರ ಕೊಡಿ ಸರ್. ಅವ್ರು ಬರಲಿ,
ಯಂಗ್ಸ್ಟರ್ಸ್ ಒಳಗೆ ಬರಲಿ ಅನ್ನೋ ಐಡಿಯಾ ಇಟ್ಕೊಂಡು ಮಾಡ್ತಾಯಿದ್ದೀವಿ.